ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಇನ್ನು ಒಂದು 5 ದಿವಸದವರೆಗೆ ಶಿವರಾತ್ರಿ ಹಬ್ಬ ಕೂಡ ಬರ್ತೈತೆ. ಕೆಲವರು ಉಪವಾಸ ಕೂಡ ಇರ್ತಾರೆ. ಉಪವಾಸ ಇರೋರು ಏನು ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೋತಾ ಇದ್ರೆ ಈ ರೆಸಿಪಿ ಖಂಡಿತವಾಗೂ ನಿಮಗೆ ಯೂಸ್ ಆಗುತ್ತೆ. ಮಿಸ್ ಮಾಡದೆ ಈ ಫುಲ್ ವಿಡಿಯೋ ನೋಡಿ ಹೇಗೆ ಮಾಡೋದಂತ. ಸ್ವಲ್ಪ ನಿಶಕ್ತಿ ಕೂಡ ಕಮ್ಮಿ ಆಗುತ್ತೆ. ಈ ಥರ ನಾವು ರೆಸಿಪಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ಫುಲ್ಲು ತುಂಬಿರೋ ಥರನೇ ಇರುತ್ತೆ. ನಾವು ಅನ್ನ ಯಾವ ರೀತಿ ಊಟ ಮಾಡ್ತೀವೋ ಸೇಮ್ ಅದೇ ರೀತಿ ಫೀಲ್ ಆಗುತ್ತೆ. ಈ ರೀತಿ ಕ್ಯಾರೆಟಿಂದ ಮತ್ತು ಸೇಮಿಯಿಂದ ನಾವು ಈ ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಸಾಕು. ತುಪ್ಪ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ ತುಪ್ಪ ಇದಕ್ಕೆ. ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ, ದ್ರಾಕ್ಷಿ ಕೂಡ ಹಾಕ್ಕೊಂಡು ಒಂದು ಹದವಾಗಿ ನಾನು ಇದನ್ನ ಹುರ್ಕೊತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎರಡರಲ್ಲಿ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರ್ಕೋಬೇಕಾಗುತ್ತೆ. ಒಂದು ಹದವಾಗಿ ಹುರ್ಕೊಂಡಿದ್ದಾದಮೇಲೆ 1 ಕಪ್ಗೆ ಇದನ್ನ ತೆಗೆದಿಟ್ಕೊತಾ ಇದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿ. ಅದೇ ಬಾಣಲಿಗೆ ಒಂದು ಅರ್ಧ ಕಪ್ ಸಾವಿಗೆ ತಗೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅದು ಸಾವಿಗೆ ರೋಸ್ಟ್ ಆಗಿರೋದೆ. ನಾನು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ ಕ್ಯಾರೆಟ್ ಕೂಡ ಹಾಕ್ಕೊತೀನಿ. ನಾನು ಎಕ್ಸ್ಟ್ರಾ ತುಪ್ಪ ಏನು ಹಾಕ್ಕೊಡಲ್ಲ. ನೀವು ತುಪ್ಪ ಜಾಸ್ತಿ ನಾವು ಉಪವಾಸ ಇರಬೇಕಾದ್ರೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಇಲ್ಲ ಸ್ವೀಟ್ ಆಗಲಿ ಜಾಸ್ತಿ ತಿನ್ನೋದಕ್ಕೆ ಹೋಗಬಾರ್ದು. ಬಾಯೆಲ್ಲ ಒಂಥರ ಅನಿಸುತ್ತೆ ಮತ್ತು ಹೊಟ್ಟೆನೂ ಅಷ್ಟೇ ತೊಳಸೋ ರೀತಿ ಆಗುತ್ತೆ. ಈ ರೀತಿ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಕ್ಯಾರೆಟು ತುಪ್ಪದಲ್ಲಿ ಸ್ವಲ್ಪ ತುಪ್ಪನೂ ಹಾಕಿಲ್ಲ, ಹಾಗೆ ಕೂಡ ಹುರ್ಕೊಂಡಿದ್ದೀನಿ. ಕ್ಯಾರೆಟ್ ತೊಗೊಂಡಿರೋಂಥ ಕಪ್ಪಲ್ಲಿ 2 ಕಪ್ ಗಟ್ಟಿ ಹಾಲು, 1 ಕಪ್ ನೀರು ಇಷ್ಟು ಹಾಕ್ಕೊಂಡು ನಾವು ಕ್ಯಾರೆಟ್ನ ಬೇಯಿಸ್ಕೋಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಕ್ಯಾರೆಟನ್ನು ಬೇಗ ಬೆಂದೋಗುತ್ತೆ. ಎಲ್ಲರಿಗೂ ಗೊತ್ತೈತೆ ಕ್ಯಾರೆಟ್ ಬೇಗ ಬೇಯುತ್ತೆ ಅಂತ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 3 ನಿಮಿಷ ಕೂಡ ಬೇಯಿಸ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಅಷ್ಟೇ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ಸಕ್ಕರೆ, ತುಪ್ಪ, ಎಣ್ಣೆ ಎಲ್ಲನೂ ಸ್ವಲ್ಪ ನಾವು ಉಪವಾಸ ಇರಬೇಕಾದ್ರೆ ಕಮ್ಮಿನೇ ತಿನ್ನಬೇಕಾಗುತ್ತೆ. ನೀವು ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಾರ್ದು. ಜಾಸ್ತಿ ತಿನ್ನೋ ಒಂಥರ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಉಪವಾಸ ಇರೋರಿಗೆ ಯಾವ ರೀತಿ ಆಗುತ್ತೆ ಅಂತ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಇದು ಮತ್ತೆ 2 ರಿಂದ 3 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಬೆಂದೈತೆ ಕ್ಯಾರೆಟ್ ಎಲ್ಲ ಬಾಯಿಗೆ ಸಿಗಬೇಕು ಅಂದರೆ ಇವಾಗೆ ಸ್ವಲ್ಪ ಸೇಮೆನೂ ಕೂಡ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಲ್ಲ ಕ್ಯಾರೆಟ್ ಇನ್ನು ಸ್ವಲ್ಪ ಬೇಯಬೇಕು ಅಂದರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸೇಮೆ ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಹಾಗೆ ಕೂಡ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟು ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ತಿನ್ಕೋಬೋದು ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದೇ ರೆಸಿಪಿ ಏನಲ್ಲ ಉಪವಾಸ ಇರಬೇಕಾದ್ರೆ ಗೊಜ್ಜು ಅವಲಕ್ಕಿ ಕೂಡ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಅವಲಕ್ಕಿ ಕೂಡ ಮಾಡ್ಕೊಂಡು ತಿಂತಾರೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೆ ಅವಲಕ್ಕಿ ಕೂಡ ಹಾಗೆ ಮಾಡ್ಕೊಂಡು ತಿಂತಾರೆ. ಕ್ಯಾರೆಟಿಂದ ಮಾಡಿರೋಂಥ ರೆಸಿಪಿ ಇಷ್ಟು ರೆಡಿ ಆಗೈತೆ. ಇದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಉಪವಾಸ ಅಂತೂ ಶಿವರಾತ್ರಿ ಹಬ್ಬದ ದಿವಸ ಒಂದು ದಿವಸ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಅವತ್ತು ಅನ್ನ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಅಕಸ್ಮಾತಾಗಿ ನಿಮ್ಮ ಕೈಯಲ್ಲಿ ಉಪವಾಸ ಮಾಡೋದಕ್ಕಾಗಿಲ್ಲ ಅಂದರೆ ಅನ್ನ ತಿನ್ನೋದಕ್ಕೆ ಹೋಗಬೇಡಿ. ಚಪಾತಿ ಇಲ್ಲಾಂದರೆ ದೋಸೆ ಇಲ್ಲಾಂದರೆ ಏನಾರ ತಿಂಡಿ ಐಟಮ್ಸ್ ತಿನ್ಕೊಂಡು ಇರಿ. ತುಂಬಾ ಒಳ್ಳೆಯದು ಉಪವಾಸ ಇದ್ದರೆ ಶಿವರಾತ್ರಿ ಹಬ್ಬದ. ನಾನು ಉಪವಾಸ ಜಾಗರಣೆ ಎರಡೂ ಮಾಡ್ತೀನಿ. ನೋಡೋಣ, ಆದರೂ ಇದು ಮಾಡ್ಕೊಂಡು ತಿಂತೀನಿ, ಇಲ್ಲಾಂದರೆ ಹಾಗೆ ಕೂಡ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.